ಓಂ ಶಾಂತಿ. ಮುರಳಿಯ ದಿನಾಂಕ 17/10/2024। मीठे बच्चे, याद की यात्रा पर पूरा अटेंशन दो। इससे ही तुम सतो प्रधान बनेंगे। ತಂದೆ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೆನಪಿನ ಯಾತ್ರೆಗೆ ಪೂರ್ಣ ಗಮನ ಕೊಡಿ. ನೆನಪಿನ ಯಾತ್ರೆಯಿಂದಲೇ ನೀವು ಸತೋಪ್ರಧಾನ ಆಗುವಿರಿ. प्रश्न, बाप अपने बच्चों पर कौन सी मेहर करते हैं? ಬಾಬಾ ತಮ್ಮ ಮಕ್ಕಳ ಮೇಲೆ ಯಾವ ಕೃಪೆ ಮಾಡ್ತಾರೆ? बाप बच्चों के कल्याण के लिए जो डायरेक्शन देते हैं, यह डायरेक्शन देना ही उनकी मेहर है. ತಂದೆ ಮಕ್ಕಳ ಕಲ್ಯಾಣಕ್ಕಾಗಿ ಯಾವ ಸಲಹೆಯನ್ನು ಕೊಡ್ತಾರೆ, ಆ ಸಲಹೆಯೇ ತಂದೆ ಮಾಡುವ ಕೃಪೆಯಾಗಿದೆ. बाप का पहला डायरेक्शन है, मीठे बच्चे देही अभिमानी बनो. ತಂದೆಯ ಮೊದಲನೇ ಡೈರೆಕ್ಷನ್ ಅಥವಾ ಸಲಹೆ ಆಗಿದೆ, ಮಧುರ ಮಕ್ಕಳೇ, ಆತ್ಮ ಅಭಿಮಾನಿ ಆಗಿರಿ. देही अभिमानी बहुत शांत रहते हैं. उनके ख्यालात कभी उल्टे नहीं चल सकते. ಆತ್ಮಾಭಿಮಾನಿ ಮಕ್ಕಳು ಬಹಳ ಶಾಂತಿಯಿಂದ ಇರ್ತಾರೆ. ಅವರ ವಿಚಾರಗಳು ಯಾವತ್ತೂ ಉಲ್ಟಾ ಸುಲ್ಟಾ ಇರೋದಿಲ್ಲ. प्रश्न, बच्चों को आपस में कौन सा सेमिनार करना चाहिए? ಮಕ್ಕಳು ಪರಸ್ಪರದಲ್ಲಿ ಯಾವ ಒಂದು ಸೆಮಿನಾರ್ ಅಥವಾ ಕಾರ್ಯಕ್ರಮ ಮಾಡಬೇಕು? उत्तर, जब भी चक्र लगाने जाते हो तो याद की रेस करो और बैठकर आपस में सेमिनार करो कि किसने कितना समय बाप को याद किया. ಯಾವಾಗ ನೀವು ಪ್ರವಾಸಕ್ಕೆ ಹೋಗ್ತೀರಿ, ಆಗ ಅಲ್ಲಿ ಕುಳಿತು ನೆನಪಿನ ಸ್ಪರ್ಧೆ ಮಾಡ್ರಿ. ನಂತರ ಕುಳಿತು ಪರಸ್ಪರ ವಿಚಾರ ವಿಮರ್ಶೆ ಮಾಡಿರಿ. ಎಷ್ಟು ಸಮಯ ನೀವು ತಂದೆಯನ್ನು ನೆನಪು ಮಾಡಿದ್ದೀರಿ ಅಂತ ನೋಡ್ಕೊಳ್ಳಿ. यहाँ याद के लिए एकांत भी बहुत अच्छा है. ಮಧುಬನದಲ್ಲಿ ನೆನಪು ಮಾಡೋದಕ್ಕೆ ಬಹಳ ಏಕಾಂತವಾದಂತಹ ಸ್ಥಳ ಸಿಗ್ತದೆ. ಅಲ್ಲಿ ಏಕಾಂತ ಚೆನ್ನಾಗಿರ್ತದೆ. रूहानी बाप रूहानी बच्चों से पूछते हैं, तुम क्या कर रहे हो? रूहानी बच्चे कहेंगे, हम जो सतो प्रधान थे सो तमो प्रधान बने हैं. फिर आपकी श्रीमत अनुसार हमको सतो प्रधान जरूर बनना है. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕೇಳ್ತಾರೆ, ಮಕ್ಕಳೇ ನೀವೇನು ಮಾಡ್ತಾ ಇದ್ದೀರಿ? ಆಗ ಮಕ್ಕಳು ಹೇಳ್ತಾರೆ, ಬಾಬಾ ನಾವು ತಮೋ ಪ್ರಧಾನ ಆಗಿಬಿಟ್ಟಿದ್ದೇವೆ. ಈಗ ನಿನ್ನ ಶ್ರೀಮತದ ಅನುಸಾರವಾಗಿ ನಾವು ಮತ್ತೆ ಸತೋ ಪ್ರಧಾನ ಆಗಬೇಕಾಗಿದೆ. अभी बाबा आपने रास्ता बताया है. यह कोई नई बात नहीं है, पुराने ते पुरानी बात है. ಬಾಬಾ ತಾವೇ ನಮಗೆ ಮಾರ್ಗ ತೋರಿಸಿದಿರಿ. ಇದು ಯಾವುದೂ ಹೊಸ ಮಾತು ಅಲ್ಲ, ಹಳೆ ವಿಚಾರನೇ ಆಗಿದೆ. ಕಲ್ಪದ ಹಿಂದೆಯೂ ಸಹ ನೀವೇ ನಮಗೆ ಮಾರ್ಗ ತೋರಿಸಿದ್ರಿ. सबसे पुरानी है याद की यात्रा. इसमें शो करने की बात नहीं है. ಈ ನೆನಪಿನ ಯಾತ್ರೆ ಅನ್ನೋದು ಬಹಳ ಹಳೆಯದಾಗಿದೆ. ನೆನಪಿನ ಯಾತ್ರೆಯಲ್ಲಿ
ತೋರಿಕೆಯ ವಿಚಾರನೆ ಇರೋದಿಲ್ಲ. हर एक अपने अंदर से पूछे हम कहाँ तक बाप को याद करते. ಪ್ರತಿಯೊಬ್ಬರೂ ನಿಮಗೆ ನೀವೇ ಕೇಳ್ಕೊಳ್ಳಿ, ನೀವು ಎಷ್ಟರ ಮಟ್ಟಿಗೆ ಬಾಬವ್ರನ್ನ ನೆನಪು ಮಾಡ್ತೀರಿ. कहाँ तक सतो प्रधान बने हैं, क्या पुरुषार्थ कर रहे हैं. सतो प्रधान तब बनेंगे जब पिछाड़ी में अंत्य आएगा. ನೀವೆಷ್ಟು ಸತೋ ಪ್ರಧಾನ ಆಗಿದ್ದೀರಿ, ಎಷ್ಟು ಪುರುಷಾರ್ಥ ಮಾಡ್ತಿದ್ದೀರಿ, ಪ್ರತಿದಿನ ನೋಡ್ಕೊಳ್ಳಿ. ಸಂಪೂರ್ಣ ಸತೋ ಪ್ರಧಾನ ಆಗುವುದು ಕೊನೆಗೆ ಅಂತ ಹೇಳ್ತಾರೆ ಬಾಬಾ. ಅಂತಿಮ ಸಮಯ ಬಂದಾಗ ಎಲ್ಲರೂ ಸಹ ಸತೋ ಪ್ರಧಾನ ಆಗಿಬಿಡ್ತಾರೆ. ಉಸ್ಕಾ ಭಿ ಸಾಕ್ಷಾತ್ಕಾರ ಹೋತಾ रहेगा. कोई जो कुछ करता है सो अपने लिए ही करता है. बाप भी कोई मेहर नहीं करते. बाबा मेहर करते हैं जो बच्चों को डायरेक्शन देते हैं, उनके ही कल्याण अर्थ. ಕೊನೆಗೆ ನಿಮ್ಮ ಸ್ಥಿತಿ ಹೇಗಿರ್ತದೆ, ನಿಮ್ಮ ಭವಿಷ್ಯದ ಪದವಿ ಯಾವುದು ಅನ್ನೋದರ ಬಗ್ಗೆ ಕೊನೆಗೆ ನಿಮಗೆ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಯಾರೆಲ್ಲರೂ ಪುರುಷಾರ್ಥ ಮಾಡ್ತಿದ್ದಾರೆ ಅವರೆಲ್ಲರೂ ತಮಗಾಗಿ ಪುರುಷಾರ್ಥ ಮಾಡ್ತಿದ್ದಾರೆ. ಬಾಬಾ ಇಲ್ಲಿ ಕೃಪೆ ಮಾಡೋದಿಲ್ಲ ಅಥವಾ ಆಶೀರ್ವಾದದಿಂದ ದೇವತಾ ಮಾಡೋದಿಲ್ಲ. ಬಾಬಾ ಮಾಡುವ ಕೃಪೆ ಎಂದರೆ ಬಾಬಾ ಸಮಯಕ್ಕೆ ಸರಿಯಾಗಿ ನಮಗೆ ಡೈರೆಕ್ಷನ್ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಸಲಹೆ ಕೊಡ್ತಾರೆ. ಅದೇ ಪರಮಾತ್ಮ ಮಾಡುವ ಕೃಪೆ ಆಗಿದೆ. ಮಕ್ಕಳ ಕಲ್ಯಾಣಕ್ಕಾಗಿ ಸಮಯಕ್ಕೆ ಸರಿಯಾಗಿ ಸಲಹೆ ನೀಡುವುದೇ ಪರಮಾತ್ಮನ ಕೃಪೆ ಆಗಿದೆ. ಕ್ಯೋಂಕಿ ಬಾಪ್ ಹೈ ಹಿ ಕಲ್ಯಾಣಕಾರಿ. ಕೈ ಬಚ್ಚೆ ಉಲ್ಟೆ ಜ್ಞಾನ ಮೇ ಆ ಜಾತೆ. ಬಾಬಾ ಹೇಳ್ತಾರೆ ತಂದೆ ಕಲ್ಯಾಣಕಾರಿ ಆಗಿದ್ದಾರೆ, ಆದರೆ ಮಕ್ಕಳಲ್ಲಿ ಕೆಲವರು ಬೇರೆ ಥರನೇ ತಿಳ್ಕೊತಾರೆ. ಬಾಬವರು ಕೃಪೆ ಮಾಡಿ ನಮ್ಮ ಆರೋಗ್ಯ ಸರಿ ಮಾಡಲಿ, ನಮಗೆ ಹಣ ಬರುವಂತೆ ಮಾಡಲಿ, ನಮ್ಮ ಕೆಲಸ ಮಾಡಿಕೊಡಲಿ, ಈ ಥರ ಬಯಸ್ತಾರೆ. ಬಾಬಾ ಹೇಳ್ತಾರೆ ಅಂತಹ ಕೃಪೆ ನಾನು ಮಾಡೋದಿಲ್ಲ. ದೇಹ ಅಭಿಮಾನಿ ಮಗ್ರೂರ್ ಹೋತೆ, ದೇಹಿ ಅಭಿಮಾನಿ ಬಡೆ ಶಾಂತ रहेंगे. ದೇಹ ಅಭಿಮಾನದಲ್ಲಿ ಇರುವಂಥ ಮಕ್ಕಳು ಬಹಳ ದರ್ಪದಿಂದ ನಡ್ಕೋತಾರೆ. ಆತ್ಮಾಭಿಮಾನಿ ಮಕ್ಕಳು ಶಾಂತಿಯಿಂದ ಇರ್ತಾರೆ. उनको कभी उल्टे सुल्टे ख्याल नहीं आते. बाप हर प्रकार से पुरुषार्थ कराते हैं. माया भी बड़ी ज़बरदस्त है. अच्छे अच्छे बच्चों पर भी वार कर लेती है. ಬಾಬಾ ಹೇಳ್ತಾರೆ ಆತ್ಮಾಭಿಮಾನಿ ಮಕ್ಕಳಲ್ಲಿ ಯಾವತ್ತೂ ಉಲ್ಟಾ ಸುಲ್ಟಾ ಸಂಕಲ್ಪಗಳು ವಿಚಾರಗಳು ಬರೋದಿಲ್ಲ. ಬಾಬಾ ಅಂತೂ ಮಕ್ಕಳಿಂದ ಎಲ್ಲ ರೀತಿಯ ಪುರುಷಾರ್ಥ ಮಾಡಿಸ್ತಾರೆ. ಆದರೆ ಮಾಯೆ ಬಹಳ ಜಬರ್ದಸ್ತ್ ಆಗಿದೆ. बच्चों पर वार कर लेती, अच्छे अच्छे बच्चों को भी सताती है. इसलिए ब्राह्मणों की माला नहीं बनती. ಒಳ್ಳೊಳ್ಳೆ ಮಕ್ಕಳ ಮೇಲೆ ಮಾಯೆ ದಾಳಿ ಮಾಡ್ತದೆ. ಆದ್ದರಿಂದ ಬ್ರಾಹ್ಮಣರ ಮಾಲೆ ಇನ್ನೂ ತಯಾರು ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. आज बहुत अच्छी रीति याद करते, कल देह अहंकार में ऐसे आ जाते हैं जैसे सांडे. सांडे को अहंकार बहुत होता है. इसमें एक कहावत भी है, सूरमंडल के साज से देह अभिमानी सांडे क्या जाने. ದೇಹ ಅಭಿಮಾನ್ ಬಹುತ್ ಖೋಟಾ ಹೈ. ಬಾಬಾ ಹೇಳ್ತಾರೆ ಅಹಂಕಾರ ಇರುವಂಥ ಮಕ್ಕಳು ಹದ್ದಿನ ಥರ ಇರ್ತಾರೆ. ಹದ್ದಿಗೆ ಭಾಳ ಅಹಂಕಾರ ಇರ್ತದೆ. ನಾನೇ ಬಹಳ ಮೇಲೆ ಹಾರ್ತೀನಿ ಅನ್ನುವ ಅಹಂಕಾರ ಇರ್ತದೆ. ಹಾಗೆ ದೇಹ ಅಭಿಮಾನದಲ್ಲಿ ಇರುವಂಥ ಮಕ್ಕಳಲ್ಲಿ
ಅಹಂಕಾರ ಇರ್ತದೆ, ಸುಳ್ಳುತನ ಇರ್ತದೆ. ಬड़ी मेहनत करनी पड़ती है. शिव बाबा तो कहते हैं आई एम मोस्ट ओबीडियंट सर्वेंट. ಈ ಪುರುಷಾರ್ಥದಲ್ಲಿ ಬಹಳ ಪರಿಶ್ರಮ ಪಡಬೇಕು. ಶಿವತಂದೆ ಹೇಳ್ತಾರೆ, ನಾನು ನಿಮ್ಮ ಆಜ್ಞಾಕಾರಿ ಸೇವಕ ಆಗಿದ್ದೇನೆ. ऐसे नहीं अपने को कहना सर्वेंट और नवाबी चलाते रहे. ನೀವು ಮಕ್ಕಳು ಸಹ ಹೇಳ್ಕೋತೀರಿ ನಾವು ಶಿವತಂದೆಯ ಸೇವಕರು ಅಂತ, ಹೇಳೋದಷ್ಟೇ ಸೇವಕರು ಅಂತ, ಆದರೆ ಅನೇಕರ ಮೇಲೆ ದಬ್ಬಾಳಿಕೆ ಮಾಡ್ತಿರ್ತಾರೆ ಮಕ್ಕಳು. ಬಾಪ್ ಕಹತೆ ಮೀಠೆ ಬಚ್ಚೋं सतो प्रधान जरूर बनना है. यह तो बहुत सहज है, इसमें कोई चूं चा नहीं, मुख से कुछ बोलना नहीं. ಬಾಬಾ ಹೇಳ್ತಾರೆ, ಮಕ್ಕಳೇ ಅವಶ್ಯವಾಗಿ ನೀವು ಸತೋ ಪ್ರಧಾನ ಆಗಬೇಕು. ಇದು ಬಹಳ ಸಹಜ ಇದೆ. ಇದರಲ್ಲಿ ಮುಖದಿಂದ ಮಾತನಾಡುವ ಅಗತ್ಯನೂ ಇಲ್ಲ. ಕಹಾ ಭೀ ಜಾओ ಅಂದರ್ ಮೇ ಯಾದ್ ಕರ್ನಾ ಹೈ. ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ನೀವು ಎಲ್ಲಿಯೇ ಹೋದರೂ ಸಹ ಆಂತರಿಕವಾಗಿ ಬಾಬೋರ್ನ ನೆನಪು ಮಾಡ್ಬೋದು. ऐसे नहीं यहाँ बैठते हैं तो बाबा मदद करते हैं. बाप तो आए ही है मदद करने. बाप को तो ख्याल रहता है बच्चे कहाँ कोई गफलत नहीं करना. माया यहाँ ही घुस्सा मार देती है. ಮಕ್ಕಳು ತಿಳ್ಕೊತಾರೆ ಮಧುಬನಕ್ಕೆ ಹೋದಾಗ ಬಾಬಾ ನಮಗೆ ಸಹಾಯ ಮಾಡ್ತಾರೆ ಅಂತ. ಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ನಿಮಗೆ ಸಹಾಯ ಮಾಡಲಿಕ್ಕೆ, ಆದರೆ ನೀವು ಯಾವುದೇ ತಪ್ಪು ಕೆಲಸ ಮಾಡಬಾರದು. ಮಾಯೆ ಇರೋದೇ ನಿಮ್ಮನ್ನು ಹೊಡಿಲಿಕ್ಕೆ ಅಂತ ಹೇಳ್ತಾರೆ ಬಾಬಾ. ದೇಹ ಅಭಿಮಾನ್ ಬಹುತ್ ಬಹುತ್ ಖರಾಬ್ ಹೈ. ದೇಹ ಅಭಿಮಾನ್ ಮೇ ಆನೆ ಸೆ ಬಿಲ್ಕುಲ್ ಹಿ ಪಟ್ ಮೇ ಆಕರ್ ಪಡೆ. ದೇಹ ಅಭಿಮಾನ ಬಹಳ ಕೆಟ್ಟದಾಗಿದೆ. ದೇಹ ಅಭಿಮಾನದಲ್ಲಿ ಬಂದಂಥ ಮಕ್ಕಳು ಪಾತಾಳಕ್ಕೆ ಬಿದ್ದು ಹೋಗ್ತಾರೆ, ನೆಲದ ಮೇಲೆ ಬಿದ್ದು ಹೋಗ್ತಾರೆ. ಬಾಪ್ ಕಹತೆ ಮೈ ಪತಿತ ಪಾವನ್ ಹೂँ, मेरे को याद करने से इस योग अग्नि से तुम्हारे जन्म जन्मांतर के पाप ಭಸ್ಮ ಹೋಗಿ. ಬಾಬಾ ಹೇಳ್ತಾರೆ, ನಾನು ಪತಿತ ಪಾವನ, ನನ್ನನ್ನು ನೆನಪು ಮಾಡೋದ್ರಿಂದ ಈ ಯೋಗದ ಅಗ್ನಿಯಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆಗ್ತವೆ. बच्चों की अभी वह अवस्था आई नहीं जो कोई को भी अच्छी ರೀತಿ समझा सके. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಇನ್ನೂ ಅಂಥ ಒಂದು ಅವಸ್ಥೆನೇ ಬಂದಿಲ್ಲ. ಶಕ್ತಿಶಾಲಿ ಯೋಗ ಮಾಡಿ ಸರಿಯಾಗಿ ಜ್ಞಾನ ಹೇಳುವಂಥ ಸ್ಥಿತಿನೇ ಮಕ್ಕಳಲ್ಲಿ ಇನ್ನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ತಲ್ವಾರ್ ಮೇ ಭಿ ಯೋಗ ಕಾ ಜೌಹರ್ ಚಾಹಿಯೆ. ಜ್ಞಾನದ ಕತ್ತಿಯಲ್ಲಿ ಯೋಗದ ಹರಿತ ಬೇಕು ಅಂತ ಹೇಳ್ತಾರೆ ಬಾಬಾ. ನಹಿ ತೋ ತಲ್ವಾರ್ ಕೋಯಿ ಕಾಮ್ ಕಿ ನಹಿ ರಹತಿ. ಖಡ್ಗ ಅಥವಾ ಕತ್ತಿ ಚೂಪಾಗಿ ಇರಲಿಲ್ಲ ಅಂದರೆ ಅದರಿಂದ ಯಾವ ಕೆಲಸನೂ ಆಗೋದಿಲ್ಲ, ಯಾವ ಕೆಲಸನೂ ಮಾಡಲಿಕ್ಕೆ ಆಗೋದಿಲ್ಲ. ಮೂಲ ಬಾತ್ ಹೇ ಯಾದ ಕಿ ಯಾತ್ರಾ. ಬಹುತ್ ಬಚ್ಚೆ ಉಲ್ಟೆ ಸುಲ್ಟೆ ದಂಧೆ ಮೇ ಲಗೆ ರಹತೆ. ಪುರುಷಾರ್ಥದ ಮೂಲ ವಿಷಯ ಆಗಿದೆ ನೆನಪಿನ ಯಾತ್ರೆ. ಆ ನೆನಪಿನ ಯಾತ್ರೆಯನ್ನು ಬಿಟ್ಟು ಮಕ್ಕಳು ಉಲ್ಟಾ ಸುಲ್ಟಾ ಉದ್ಯೋಗದಲ್ಲಿ ತೊಡಗಿರ್ತಾರೆ. याद की यात्रा और पढ़ाई करते नहीं, इसलिए इसमें टाइम नहीं मिलता है. ನೆನಪಿನ ಯಾತ್ರೆ ಮತ್ತು ಈಶ್ವರಿಯ ವಿದ್ಯಾಭ್ಯಾಸ ಸರಿಯಾಗಿ ಮಾಡೋದೇ ಇಲ್ಲ ಮಕ್ಕಳು. अपने ही धंधा धोरी के पीछाड़ी अपना पद गंवाते. ಬರೇ ತಮ್ಮ ಲೌಕಿಕದ ಉದ್ಯೋಗ ವ್ಯವಹಾರದ ಹಿಂದೆ ತಮ್ಮ ಶ್ರೇಷ್ಠ ಪದವಿಯನ್ನು ಕಳ್ಕೋತಾರೆ.
अपना भविष्य तो बनाना है ना. ಆದರೆ ಮಕ್ಕಳು ತಾವು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಲ್ವ. परंतु सतो प्रधान बनना है, इसमें ही बहुत मेहनत है. बहुत बड़े बड़े म्यूजियम आदि संभालने वाले हैं, परंतु याद की यात्रा में नहीं रहते. ಬಾಬಾ ಹೇಳ್ತಾರೆ, ಪುರುಷಾರ್ಥದಲ್ಲಿ ಪರಿಶ್ರಮ ಇದೆ. ದೊಡ್ಡ ದೊಡ್ಡ ಮ್ಯೂಸಿಯಂ ಮಾಡಿದವರು, ಒಳ್ಳೆ ಸೇವೆ ಮಾಡುವಂಥವರು, ಮ್ಯೂಸಿಯಮಿನ ಸಂಭಾಲನೆ ಮಾಡುವಂಥವರು, ಒಳ್ಳೊಳ್ಳೆ ಮಕ್ಕಳು ಸಹ ನೆನಪಿನ ಯಾತ್ರೆಯಲ್ಲಿ ಇರೋದಿಲ್ಲ. ಬಾಬಾನೇ ಸಮझाया है, याद की यात्रा में गरीब बांधेलिया ज़्यादा रहती है. ಆದರೆ ಬಂಧನದಲ್ಲಿ ಇರುವಂಥ ಮಾತೆಯರು ಹೆಚ್ಚಿನ ಸಮಯ ನೆನಪಿನ ಯಾತ್ರೆಯಲ್ಲಿ ಇರ್ತಾರೆ. घड़ी घड़ी शिव बाबा को याद करते रहते. शिव बाबा हमारे यह बंधन खलास करो. अबलाओं पर अत्याचार होते, यह भी गायन है. ಬಾಬಾ ಹೇಳ್ತಾರೆ, ಬಂಧನದಲ್ಲಿ ಇರುವಂಥ ಮಾತೆಯರು ಗಳಿಗೆಗೂ ಬಾಬವ್ರನ್ನ ನೆನಪು ಮಾಡ್ತಿರ್ತಾರೆ. ಬಾಬವ್ರಿಗೆ ಹೇಳ್ತಾರೆ, ಬಾಬಾ ನಮ್ಮ ಬಂಧನವನ್ನು ಬಿಡಿಸು, ಬಂಧನದಿಂದ ನಮಗೆ ಮುಕ್ತ ಮಾಡು. ಅಬಲೆಯರ ಮೇಲೆ ಅತ್ಯಾಚಾರ ನಡೀತವೆ ಅಂತ ಗಾಯನ ಇದೆ ಅಲ್ವಾ. ದುಶ್ಯಾಸನ ಮತ್ತು ದ್ರೌಪದಿಯ ಕಥೆಯೂ ಕೂಡ ಸಂಗಮ ಯುಗದ ಕಥೆಯಾಗಿದೆ. तुम बच्चों को बहुत मीठा बनाना है, सच्चे सच्चे स्टूडेंट बनो. अच्छे स्टूडेंट जो होते हैं वह एकांत में बगीचे में जाकर पढ़ते हैं. ನೀವು ಮಕ್ಕಳು ಬಹಳ ಮಧುರ ಆಗಬೇಕು, ಸತ್ಯ ವಿದ್ಯಾರ್ಥಿಗಳಾಗಬೇಕು, ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು. ಲೌಕಿಕದಲ್ಲಿಯೂ ಸಹ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ತೋಟದಲ್ಲಿ ಹೋಗಿ ಕುಳಿತು ಏಕಾಂತದಲ್ಲಿ ಅಭ್ಯಾಸ ಮಾಡ್ತಾರೆ, ಓದ್ತಾರೆ. ತುಮಕೋ ಭೀ ಬಾಪ್ ಕಹತೆ, ಬಲ್ ಕहाँ भी चक्र लगाने जाओ, अपने को ಆತ್ಮ ಸಮಜ್, ಬಾಬಾ ಕೋ ಯಾದ್ ಕರೋ. ಹಾಗೆ ನೀವು ಮಕ್ಕಳು ಸಹ ಎಲ್ಲಿಯಾದರೂ ಪ್ರವಾಸಕ್ಕೆ ಹೋಗ್ರಿ, ಏನೇ ಮಾಡಿರಿ, ಆದರೆ ಸದಾ ನಿಮಗೆ ಆತ್ಮ ಅಂತ ತಿಳ್ಕೊಂಡು ಬಾಬವ್ರನ್ನ ನೆನಪು ಮಾಡಿರಿ. याद की यात्रा का शौक रखो, उस धन कमाने की भेंट में यह अविनाशी धन तो बहुत बहुत ऊंचा है. ನೆನಪಿನ ಯಾತ್ರೆಯ ಬಗ್ಗೆ ನಿಮ್ಮಲ್ಲಿ ಆಸಕ್ತಿ ಇರಲಿ. ಲೌಕಿಕದ ಹಣ ಸಂಪಾದನೆಯ ಹಿಂದೆ ಸಮಯ ವ್ಯರ್ಥ ಮಾಡಬೇಡಿ. ಲೌಕಿಕ ಹಣದ ಮುಂದೆ ಈ ಅವಿನಾಶಿ ಹಣ, ಅವಿನಾಶಿ ಸಂಪತ್ತು ಬಹಳ ಬಹಳ ಶ್ರೇಷ್ಠವಾಗಿದೆ. वह विनाशी धन तो फिर भी खाक हो जाना है. बाबा जानते हैं बच्चे सर्विस पूरी नहीं करते, याद में मुश्किल रहते. ಬಾಬಾ ಹೇಳ್ತಾರೆ, ವಿನಾಶಿ ಹಣ ಅಂತೂ ಕೊನೆ ಸಮಯಕ್ಕೆ ನಾಶವಾಗಿ ಹೋಗ್ತದೆ, ಸುಟ್ಟು ಹೋಗ್ತದೆ, ಮಣ್ಣು ಪಾಲಾಗ್ತದೆ. ಅವಿನಾಶಿ ಸಂಪತ್ತು ಸದಾ ನಿಮ್ಮ ಜೊತೆಗೆ ಬರ್ತದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ನೀವು ಲೌಕಿಕದ ಹಣದ ಹಿಂದೆ ನಿಮ್ಮ ಸಮಯವನ್ನು ಅತಿಯಾದ ಆಸೆಯಿಂದ ಹಣ ಸಂಪಾದನೆಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. बच्चे सर्विस भी नहीं करते, याद में भी मुश्किल रहते. सच्ची सर्विस जो करनी चाहिए वह नहीं करते, बाकी स्थूल सर्विस में ध्यान चला जाता है. ಅನೇಕ ಮಕ್ಕಳು ನೆನಪೂ ಮಾಡೋದಿಲ್ಲ, ಸೇವೆನೂ ಮಾಡೋದಿಲ್ಲ. ನಿಜವಾದ ಸೇವೆ ಇದಾಗಿದೆ. ಆದರೆ ಮಕ್ಕಳು ತಮ್ಮ ಲೌಕಿಕದ ಸೇವೆ ಅಥವಾ ಉದ್ಯೋಗದ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾರೆ. ಬಲ್ ಡ್ರಾಮಾನುಸಾರ ಹೋತಾ ಹೇ,
परंतु बाप फिर भी पुरुषार्थ तो कराएंगे ना। बाप कहते हैं कोई भी काम करो, कपड़े सिलते हो, बाप को याद करो. ಬಾಬಾ ಹೇಳ್ತಾರೆ ಡ್ರಾಮಾನುಸಾರವಾಗಿಯೇ ಎಲ್ಲವೂ ನಡೀತಾ ಇದ್ರೂ ನಾವು ಪುರುಷಾರ್ಥ ಅವಶ್ಯವಾಗಿ ಮಾಡಲೇಬೇಕು. ನಾಟಕದಕ್ಕಿಂತ ಪುರುಷಾರ್ಥ ದೊಡ್ಡದಾಗಿದೆ. ಬಾಬಾ ಹೇಳ್ತಾರೆ ಯಾವುದೇ ಕೆಲಸ ಮಾಡಿರಿ, ಬಟ್ಟೆ ಹೊಲಿರಿ, ಅಡುಗೆ ಮಾಡಿರಿ, ಆದರೆ ಆಂತರಿಕವಾಗಿ ಬಾಬಾವ್ರನ್ನ ನೆನಪು ಮಾಡಿ. याद में ही माया विघ्न डालती है. बाबा ने समझाया है रुस्तम से माया रुस्तम होकर लड़ती है. ನೆನಪಿನ ಯಾತ್ರೆಯಲ್ಲಿನೇ ಮಾಯೆ ವಿಘ್ನ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಮಾಯೆ ಪೈಲ್ವಾನರ ಜೊತೆಗೆ ಪೈಲ್ವಾನಾಗಿ ಯುದ್ಧ ಮಾಡ್ತದೆ. ಬಾಬಾ अपना भी बतलाते हैं मैं रुस्तम हूँ, जानता हूँ मैं बेगर टू प्रिंस बनने वाला हूँ, तो भी माया सामना करती है. ಬ್ರಹ್ಮ ಬಾಬಾ ತಮ್ಮ ಅನುಭವ ಹೇಳ್ತಾರೆ, ನಾನು ಈ ಜ್ಞಾನದಲ್ಲಿ ಬಹಳ ಶಕ್ತಿಶಾಲಿಯಾಗಿದ್ದೇನೆ, ಪೈಲ್ವಾನಾಗಿದ್ದೀನಿ. ನನಗೆ ಗೊತ್ತಿದೆ ನಾನೇ ಮೊದಲನೇ ರಾಜಕುಮಾರ ಆಗುವುದು ಅಂತ. ಆದರೂ ಸಹ ಮಾಯೆ ನನಗೂ ಬಿಡೋದಿಲ್ಲ, ನನ್ನ ಜೊತೆಗೂ युद्ध ಮಾಡ್ತದೆ. माया किसको भी छोड़ती नहीं, पहलवानों से तो और ही लड़ती. कई बच्चे अपने देह के अहंकार में बहुत रहते. ಮಾಯೆ ಯಾರಿಗೂ ಬಿಡೋದಿಲ್ಲ. ಪೈಲ್ವಾನರ ಜೊತೆಗೆ ಇನ್ನೂ ಜಾಸ್ತಿನೇ ಯುದ್ಧ ಮಾಡ್ತದೆ. ಇನ್ನು ಮಕ್ಕಳಲ್ಲಿ ಕೆಲವರು ದೇಹದ ಅಹಂಕಾರದಲ್ಲಿ ಇದ್ದಾರೆ. बाप कितना निरहंकारी रहते, कहते हैं मैं भी बच्चों को नमस्ते करने वाला सर्वेंट हूँ. ಶಿವ ಬಾಬಾ ಆಗಲಿ ಬ್ರಹ್ಮ ಬಾಬಾ ಆಗಲಿ ಎಷ್ಟೊಂದು ನಿರಹಂಕಾರಿಯಾಗಿದ್ದಾರೆ. ಇಬ್ಬರೂ ಸಹ ಮಕ್ಕಳಿಗೆ ನಮಸ್ತೆ ಅಂತ ಹೇಳ್ತಾರೆ, ನಮಸ್ತೆ ಮಾಡ್ತಾರೆ. ಹೇಳ್ತಾರೆ ನಾವು ಮಕ್ಕಳ ಸೇವಕರು ಅಂತ. वह तो अपने को बहुत ऊंच समझते हैं. यह देह अहंकार सब तोड़ना है. ಸ್ವತಃ ಪರಮಾತ್ಮ ಮತ್ತು ಆದಿದೇವ ಬ್ರಹ್ಮ ಬಾಬಾನೇ ಎಷ್ಟೊಂದು ನಿರಹಂಕಾರಿಯಾಗಿದ್ದಾರೆ, ಮಕ್ಕಳಿಗೆ ನಮಸ್ತೆ ಮಾಡ್ತಾರೆ. ಆದರೆ ಮಕ್ಕಳಲ್ಲಿ ಕೆಲವರಿಗೆ ಬಹಳ ಅಹಂಕಾರ ಇದೆ. ನಾವೇ ಶ್ರೇಷ್ಠರು, ನಾವೇ ದೊಡ್ಡವರು ಅಂತ ತಿಳ್ಕೊತಾರೆ. ಈ ದೇಹ ಅಹಂಕಾರವನ್ನು ಮೊದಲು ಮುರಿದು ಹಾಕಬೇಕು. ಬಹುತೋ ಮೇ ಅಹಂಕಾರ ಕಾ ಭೂತ ಬೈಠಾ ಹುವಾ ಹೈ. ಅನೇಕ ಮಕ್ಕಳಲ್ಲಿ ಇನ್ನೂ ಅಹಂಕಾರದ ಭೂತ ಕುಳಿತಿದೆ ಅಂತ ಹೇಳ್ತಾರೆ ಬಾಬಾ. ಯಹಾ ತೋ ಬಹುತ್ ಅಚ್ಚಾ ಚಾನ್ಸ್ ಹೈ, घूमने फिरने का भी अच्छा है, फुर्सत भी है. बल चक्र लगाओ, फिर एक दो से पूछो कितना समय याद में रहे और कोई तरफ बुद्धि तो नहीं गई. यह आपस में ಸೆಮಿನಾರ್ करना चाहिए. ಬಾಬಾ ಹೇಳ್ತಾರೆ ಮಧುಬನಕ್ಕೆ ಬಂದಾಗ ನಿಮಗೆ ಸಾಕಷ್ಟು ಸಮಯ ಇರ್ತದೆ. ಇಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿ, ಬೆಟ್ಟದ ಮೇಲೆ ಹೋಗಿ ಅಥವಾ ತೋಟದಲ್ಲಿ ಕುಳಿತು ನೀವೇನು ಮಾಡಬೇಕು, ನೆನಪಿನ ಯಾತ್ರೆ ಮಾಡಬೇಕು, ನೆನಪು ಮಾಡಬೇಕು. ನಿಮ್ಮ ಬುದ್ಧಿ ತಂದೆಯ ವಿನಃ ಬೇರೆ ಯಾರ ಕಡೆಗೂ ಹೋಗಬಾರದು. ನಂತರ ಪರಸ್ಪರ ಕುಳಿತು ವಿಚಾರ ವಿಮರ್ಶೆ ಮಾಡಬೇಕು. ಬಲ್ ಫೀಮೇಲ್ ಅಲಗ್ ಮೇಲ್ ಅಲಗ್ ಹೋ, फीमेल आगे हो, मेल पिछाड़ी में हो, क्योंकि माता उनकी संभाल करनी है ना, इसलिए माता उनको आगे रखना है. बहुत अच्छी ಏಕಾಂತ है. ಮೌಂಟ್ ಅಬುದಲ್ಲಿ ಏಕಾಂತದ ಸ್ಥಾನಗಳು ಅನೇಕ ಇವೆ. ಅಂಥ ಸ್ಥಳಕ್ಕೆ ಹೋಗಿ ಮಾತೆಯರೇ ಬೇರೆ ಗುಂಪು ಮಾಡಿಕೊಂಡು, ಅಣ್ಣಂದಿರು ಬೇರೆ ಗುಂಪು ಮಾಡಿಕೊಂಡು ಅಲ್ಲಲ್ಲೇ ಕುಳಿತು ಯೋಗ ಮಾಡಿರಿ, ಪರಸ್ಪರ ಜ್ಞಾನದ ಬಗ್ಗೆ
ಮನನ ಚಿಂತನೆ ಮಾಡಿರಿ. ಮಾತೆಯರನ್ನು ಮುಂದಿಡಿ. ಅಣ್ಣಂದಿರು ನೀವು ಹಿಂದೆ ಹೋಗಿ ಅವರ ರಕ್ಷಣೆ ಮಾಡಿರಿ ಅಂತ ಹೇಳ್ತಾರೆ ಬಾಬಾ. सन्यासी भी एकांत में चले जाते। सतो प्रधान सन्यासी जो थे वह बहुत निडर रहते थे। जानवर आदि कोई से डरते नहीं थे, उस नशे में रहते थे. ಸನ್ಯಾಸಿಗಳು ಸಹ ಕಾಡಿಗೆ ಹೋಗಿ ಏಕಾಂತದಲ್ಲಿ ಕೂತ್ಕೊಳ್ತಾರೆ. ಏಕಾಂತದಲ್ಲಿ ಕುಳಿತು ಧ್ಯಾನ ಮಾಡ್ತಾರೆ, ತಪಸ್ ಮಾಡ್ತಾರೆ. ಅವರು ಬಹಳ ನಿರ್ಭಯ ಆಗಿರ್ತಾರೆ. ಮೊದಲಿನ ಸನ್ಯಾಸಿಗಳು, ಸತೋಪ್ರಧಾನ ಸನ್ಯಾಸಿಗಳು ಬಹಳ ನಿರ್ಭಯ ಆಗಿದ್ದರು. ಪಶು ಪ್ರಾಣಿಗಳ ಬಗ್ಗೆನೂ ಅವರಲ್ಲಿ ಭಯ ಇರ್ತಿರಲಿಲ್ಲ. ಅಂತಹ ನಶೆಯಿಂದ ಅವರು ಅರಣ್ಯದಲ್ಲಿ ಕುಳಿತು ತಪಸ್ ಮಾಡ್ತಿದ್ರು. ಅಭಿ ತಮೋ ಪ್ರಧಾನ್ ಬನ್ ಪಡೆ. ಹರೇಕ್ ಧರ್ಮ ಜೋ ಸ್ಥಾಪನ್ ಹೋತಾ ಹೇ पहले सतो प्रधान होता है, फिर रजो तमो में आते. सन्यासी भी जो सतो प्रधान थे वह ब्रह्म की मस्ती में मस्त रहते थे. उनमें बड़ी कशिश होती थी. जंगल में भोजन मिलता था. दिन प्रतिदिन तमो प्रधान होने से ताकत कम होती जाती है. ಬಾಬಾ ಹೇಳ್ತಾರೆ, ಈಗಿನ ಸನ್ಯಾಸಿಗಳು ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ. ಮೊದಲಿನ ಸನ್ಯಾಸಿಗಳು ಸತೋ ಪ್ರಧಾನ ಆಗಿದ್ದರು. ಬ್ರಹ್ಮತತ್ವದ ನೆನಪು ಮಾಡ್ತಾ ಮಾಡ್ತಾ ಅದರಲ್ಲಿ ತಲ್ಲೀನ ಆಗಿಬಿಡ್ತಿದ್ರು. ಅವರಲ್ಲಿ ಒಂದು ರೀತಿಯ ಆಕರ್ಷಣೆ ಇರ್ತಿತ್ತು. ಅರಣ್ಯದಲ್ಲಿನೇ ಅವರಿಗೆ ಭಕ್ತರು ಹೋಗಿ ಊಟ ಕೊಟ್ಟು ಬರ್ತಿದ್ರು, ಆಹಾರ ಕೊಡ್ತಿದ್ರು. ಹೀಗೆ ಪ್ರತಿಯೊಂದು ಧರ್ಮದಲ್ಲೂ ಸಹ ಮೊದಲು ಬಂದವರು ಸತೋಪ್ರಧಾನ ಆಗಿರ್ತಾರೆ, ನಂತರ ರಜೋ ತಮೋ ಗುಣದಲ್ಲಿ ಬರ್ತಾರೆ. ಬಾಬಾ ರಾಯ್ ದೇತೆ ಹೇ, ಯಹಾ ಬಚ್ಚೋं को अपनी उन्नति के चांस बहुत अच्छे. यहाँ तुम आते हो कमाई करने के लिए. बाबा से सिर्फ मिलने से कमाई थोड़े ही होगी. ಬಾಬಾ ಹೇಳ್ತಾರೆ, ಮಧುಬನಕ್ಕೆ ಬಂದಾಗ ಉನ್ನತಿ ಮಾಡಿಕೊಳ್ಳಲು ಬಹಳ ಒಳ್ಳೆಯ ಅವಕಾಶ ಮಕ್ಕಳಿಗೆ ಸಿಗ್ತದೆ. ಇಲ್ಲಿ ನೀವು ಬರ್ತೀರಿ ಹೆಚ್ಚಿನ ಸಂಪಾದನೆ ಮಾಡಿಕೊಳ್ಳಿಕ್ಕಾಗಿ. ಕೇವಲ ಬಾಬೋರ್ನ ಮಿಲನ ಮಾಡಿದರೆ ಕಮಾಯಿ ಆಗೋದಿಲ್ಲ. ಆದರೆ ಮಧುಬನದಲ್ಲಿ ಕುಳಿತು ಬಾಬೋರ್ನ ನೆನಪು ಮಾಡೋದ್ರಿಂದ ಕಮಾಯಿ ಆಗ್ತದೆ, ಸಂಪಾದನೆ ಆಗ್ತದೆ. ऐसे मत समझो बाबा आशीर्वाद करेंगे, कुछ भी नहीं. वह साधु लोग आदि आशीर्वाद करते हैं, लेकिन तुमको नीचे गिरना ही है. ಮಧುಬನಕ್ಕೆ ಹೋಗಿ ಬಾಬೋರ್ ಮಿಲನ ಮಾಡಿ ಬಾಬೋರಿಂದ ದೃಷ್ಟಿ ತಗೊಂಡ್ಬಿಟ್ರೆ ಪಾಪಗಳೆಲ್ಲ ಭಸ್ಮ ಆಗ್ತವೆ ಅಂತ ತಿಳ್ಕೊಬೇಡ್ರಿ. ಪಾಪ ಕಳ್ಕೋಬೇಕಾದ್ರೆ ಏಕಾಂತದಲ್ಲಿ ಕುಳಿತು ಬಾಬೋರ್ನ ನೆನಪು ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಸಾಧು ಸಂತರು ಆಶೀರ್ವಾದ ಕೊಟ್ಟಂಗೆ ಇಲ್ಲಿ ಬಾಬಾ ನಮಗೆ ಆಶೀರ್ವಾದ ಕೊಡೋದಿಲ್ಲ. ಅಥವಾ ಆಶೀರ್ವಾದದಿಂದ ನಾವು ಸತೋಪ್ರಧಾನನೂ ಆಗೋದಿಲ್ಲ. ನೋಡಿ, ಅನೇಕ ಸಾಧು ಸಂತರು ಜನ್ಮ ಜನ್ಮಾಂತರದಿಂದ ಭಕ್ತರಿಗೆ ಆಶೀರ್ವಾದ ಕೊಡ್ತಾ ಬಂದಿದ್ದಾರೆ. ಆದರೂ ಸಹ ಎಲ್ಲರೂ ಕೆಳಗೆ ಇಳಿದಿದ್ದಾರೆ ವಿನಃ ಯಾರೂ ಮೇಲಕ್ಕೆ ಹೋಗಲಿಲ್ಲ. अब बाप कहते, जिन्न बनकर अपना बुद्धियोग ऊपर लगाओ. जिन्न की कहानी है ना, बोला हमको काम तो. ಬಾಬಾ ಹೇಳ್ತಾರೆ, ಒಂದು ರಾಕ್ಷಸನ ಕತೆ ಇದೆ ಅಲ್ವಾ. ರಾಕ್ಷಸ ಹೇಳ್ತಾನೆ, ನನಗೆ ಕೆಲಸ ಕೊಡಿ, ಇಲ್ದಿದ್ರೆ ನಿನ್ನನ್ನೇ ತಿಂದು ಹಾಕ್ತೀನಿ ಅಂತ ಮಾಲೀಕನಿಗೆ ಹೇಳ್ತಿರ್ತಾನೆ. ಆಗ ಮಾಲೀಕ ಹೇಳ್ತಾನೆ, ಏಣಿ ಹತ್ತಬೇಕು, ಇಳಿಬೇಕು, ಇಳಿದ ಮೇಲೆ ಮತ್ತೆ ಹತ್ತಬೇಕು, ಮತ್ತೆ ಇಳಿಬೇಕು ಅಂತ. ಇದು ಒಂದು ಕಥೆ ಆಗಿದೆ. ಹಾಗೆ ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿಯೋಗ ಮೇಲಕ್ಕೆ ಹೋಗಬೇಕು, ಪರಮಧಾಮಕ್ಕೆ ಹೋಗಬೇಕು. ಮತ್ತೆ ಕರ್ಮ ಮಾಡುವಾಗ ಇಲ್ಲಿ ಬರಬೇಕು. ಮತ್ತೆ ಕರ್ಮದಿಂದ ಬಿಡುವು ಸಿಕ್ಕಾಗ
ಮತ್ತೆ ಮೇಲೆ ಹೋಗಬೇಕು. तो बाप कहते तुमको डायरेक्शन देता हूँ, याद में रहो तो बेड़ा पार हो जाएगा. ನಾನು ಸಹ ಮಕ್ಕಳಿಗೆ ಸಲಹೆ ಕೊಡ್ತೇನೆ. ಮಕ್ಕಳೇ, ನನ್ನ ನೆನಪಿನಲ್ಲಿ ಇದ್ದರೆ ನಿಮ್ಮ ನೌಕೆ ದಾಟಿ ಹೋಗುವುದು. तुम्हें सतो प्रधान जरूर बनना है, माया कितना भी माथा मारे, हम तो श्रेष्ठ बाप को जरूर याद करेंगे. ऐसे अंदर में बाप की महिमा करते बाप को याद करते रहो. ಬಾಬಾ ಹೇಳ್ತಾರೆ, ನೀವು ಸತೋಪ್ರಧಾನ ಅಂತೂ ಆಗಲೇಬೇಕು. ಮಾಯೆ ಎಷ್ಟೇ ನಿಮಗೆ ವಿಘ್ನ ಹಾಕಲಿ, ತೊಂದರೆ ಕೊಡಲಿ, ಆದರೆ ನೀವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನ ಆಗಿರಿ. ಒಳಗೇನೆ ತಂದೆಯ ಮಹಿಮೆಯನ್ನು ಹಾಡ್ತಾ ಇರಿ. कोई भी मनुष्य को याद न करो, एक बाप को याद करते रहो. ಅಂತರ ಮನಸ್ಸಿನಿಂದ ಸದಾ ಬಾಬೋನ ನೆನಪು ಮಾಡ್ತಾ ಇರಿ. ಯಾವುದೇ ವ್ಯಕ್ತಿಯನ್ನು, ಮನುಷ್ಯನನ್ನು ನೆನಪು ಮಾಡಬೇಡಿ. ಭಕ್ತಿ ಮಾರ್ಗ ಕಿ ಜೋ ರಸಮ್ ಹೇ ವಹ ಜ್ಞಾನ ಮಾರ್ಗ ಮೇ ಹೋ ನಹಿ ಸಕ್ತಿ. ಭಕ್ತಿ ಮಾರ್ಗದ ಪದ್ಧತಿ ಏನಿದೆ, ಆ ಪದ್ಧತಿ ಜ್ಞಾನ ಮಾರ್ಗದಲ್ಲಿ ನಡೆಯೋದಿಲ್ಲ. बाप शिक्षा देते हैं, याद की यात्रा में तीखा जाना है. मूल बात यह है, सतो प्रधान बनना है. बाप के डायरेक्शन मिलते हैं, घूमने फिरने जाते हो तो याद में रहो. ಬಾಬಾ ಹೇಳ್ತಾರೆ, ತಂದೆಯ ಶಿಕ್ಷಣ ಆಗಿದೆ, ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ತೀವ್ರಗತಿಯಿಂದ ಮುಂದುವರಿಯಿರಿ. ಮೂಲ ವಿಷಯ ಆಗಿದೆ ಸತೋಪ್ರಧಾನ ಆಗುವಂಥದ್ದು. ಅದಕ್ಕಾಗಿ ಬಾಬಾ ಸಲಹೆ ಕೊಡ್ತಾರೆ, ಮಕ್ಕಳೇ ನೀವು ಎಲ್ಲಿಯೇ ಹೋದರೂ ಸಹ, ಪ್ರವಾಸಕ್ಕೆ ಹೋಗ್ರಿ, ಮಧುಬನಕ್ಕೆ ಹೋಗ್ರಿ, ಮತ್ತೊಂದು ಕಡೆ ಹೋಗ್ರಿ, ಎಲ್ಲಿಯೇ ಹೋದರೂ ಸಹ ಘರ್ ಔರ್ ರಾಜಾಯಿ ಕೋ ಯಾದ್ ಕರೋ. ನಿಮ್ಮ ಮನೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಿರಿ. ऐसे नहीं याद में बैठे बैठे गिर पड़ना है, वह तो फिर हठयोग हो जाता. यह तो सीधी बात है, अपने को आत्मा समझ बाप को याद करना है. कई बच्चे बैठे बैठे गिर पड़ते, इसलिए बाबा कहते चलते फिरते खाते पीते याद में रहो. ऐसे नहीं बैठे बैठे बेहोश हो जाओ, इनसे कोई तुम्हारे ಪಾಪ ನಹಿ ಕಟೆಂಗೆ. ಮಕ್ಕಳಲ್ಲಿ ಕೆಲವರು ಹಠದಿಂದ ಕೂತ್ಕೊಳ್ತಾರೆ ಯೋಗ ಮಾಡಲಿ. ಊಟನೂ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ. ಹಠದಿಂದ ಕುಳಿತು ಯೋಗ ಮಾಡ್ತಾ ಮಾಡ್ತಾ ಕೆಲವರು ಊಟನೂ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ. ಆ ಥರ ಹಠದಿಂದ ಕುಳಿತು ಯೋಗ ಮಾಡ್ತಾರೆ. ಆ ಥರ ನೆನಪು ಮಾಡ್ತಾ ಹೋದರೆ ಒಮ್ಮೊಮ್ಮೆ ಎಚ್ಚರ ತಪ್ಪಿ ಬಿದ್ದು ಹೋಗ್ತಾರೆ, ಬೀಳ್ತಾರೆ. ಬಾಬಾ ಹೇಳ್ತಾರೆ, ಆ ಥರ ಬೇಹೋಶ್ ಆಗೋದ್ರಿಂದ ನಿಮ್ಮ ಪಾಪ ಕಳೆಯೋದಿಲ್ಲ. ಆದ್ದರಿಂದ ನೀವು ಓಡಾಡ್ತಾ ನಡೆದಾಡ್ತಾ ಏನೇ ಮಾಡ್ತಿದ್ರೂ ನೆನಪು ಮಾಡಿರಿ. ಹಠಯೋಗಿಗಳ ಥರ ನೀವು ಹಠ ಮಾಡಿ ಕೂತ್ಕೋಬೇಡ್ರಿ. ಯಹ ಭೀ ಮಾಯಾ ಕೆ ಬಹುತ್ ವಿಘ್ನ ಪಡ್ತೆ, यह भोग आदि की भी रस्म रिवाज है, बाकी इनमें कुछ है नहीं. ಬಾಬಾ ಹೇಳ್ತಾರೆ, ಈ ಥರ ಕೆಲವರು ನಾನು ಸಾಕ್ಷಾತ್ಕಾರ ನೋಡ್ತೀನಿ, ಸೂಕ್ಷ್ಮವತನಕ್ಕೆ ಹೋಗ್ತೀನಿ, ಅಥವಾ ನಾನು ಟ್ರಾನ್ಸಲ್ಲಿ ಹೋಗ್ತೀನಿ ಅಂತ ಹಠ ಮಾಡಿ ಕೂತ್ಕೊಳ್ತಾರೆ. ಅದು ಸಹ ಮಾಯೆಯ ಒಂದು ವಿಘ್ನ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಯಹ ನ ಜ್ಞಾನ ಹೇ ನ ಯೋಗ ಹೇ. ಬಾಬಾ ಹೇಳ್ತಾರೆ, ಸೂಕ್ಷ್ಮವತನಕ್ಕೆ ಅಥವಾ ಧ್ಯಾನ ಸ್ಥಿತಿಗೆ ಹೋಗುವುದು ಅಂದರೆ ಅದು ಯೋಗನೂ ಅಲ್ಲ, ಜ್ಞಾನನೂ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಸಾಕ್ಷಾತ್ಕಾರ ಕಿ ಕೋಯಿ ದರ್ಕಾರ ನಹಿ, ಬಹುತೋं को साक्षात्कार हुए वह आज है नहीं.
ಸಾಕ್ಷಾತ್ಕಾರ ನೋಡಲೇಬೇಕು ಅನ್ನುವ ಹಠ ಇರಬಾರದು. ಈ ಜ್ಞಾನ ಮಾರ್ಗದಲ್ಲಿ ಸಾಕ್ಷಾತ್ಕಾರದ ಅವಶ್ಯಕತೆಯೇ ಇಲ್ಲ. ಯಜ್ಞದ ಆದಿಯಲ್ಲಿ ಅನೇಕ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗಿತ್ತು. ಅಂಥ ಮಕ್ಕಳು ಇವತ್ತಿಲ್ಲ, ತಂದೆಯ ಮಕ್ಕಳಾಗಿ ಉಳಿದಿಲ್ಲ. ಮಾಯಾ ಬಡಿ ಪ್ರಬಲ है, साक्षात्कार की कभी आश भी नहीं रखनी चाहिए. ಮಾಯೆ ಬಹಳ ಬಲಶಾಲಿಯಾಗಿದೆ, ಪ್ರಬಲ ಆಗಿದೆ. ಆದ್ದರಿಂದ ಸಾಕ್ಷಾತ್ಕಾರದ ಆಶೆ ಇಟ್ಕೋಬಾರ್ದು. ಸಾಕ್ಷಾತ್ಕಾರ ನೋಡ್ತಾ ನೋಡ್ತಾನೆ ಒಮ್ಮೊಮ್ಮೆ ಮಾಯೆ ಪ್ರವೇಶ ಮಾಡ್ತದೆ. इसमें तो बाप को याद करना है, सतो प्रधान बनने के लिए. ड्रामा को भी जानते, यह अनादि ड्रामा बना हुआ है जो रिपीट होता रहता है. इसे भी समझना है और बाप जो डायरेक्शन देते हैं उस पर भी चलना है. ಸಾಕ್ಷಾತ್ಕಾರದ ಆಶೆ ಇಟ್ಕೋಬೇಡಿ. ಬಾಬಾನ ನೆನಪು ಮಾಡಿ ಸತೋಪ್ರಧಾನ ಆಗುವ ಆಶೆಯನ್ನು ಇಟ್ಕೊಳ್ಳಿ. ನಾಟಕದ ಆದಿ ಅನಾದಿಯ ಬಗ್ಗೆನೂ ನಿಮಗೆ ಗೊತ್ತಿದೆ. ಇದು ಅನಾದಿ ನಾಟಕ ಪುನಃ ಪುನಃ ಪುನರಾವರ್ತನೆ ಆಗ್ತಿದೆ. ಆದ್ದರಿಂದ ನಾವು ತಂದೆಯ ಸಲಹೆಯಂತೆ ನಡಿಬೇಕು. भारत की ही बात है, यहाँ ही भारत में बाप आते हैं राजयोग सिखाने. बाप भी भारत में आकर सबकी सद्गति करते हैं. ಬಾಬಾ ಭಾರತದಲ್ಲಿ ಬರ್ತಾರೆ, ಬಂದು ರಾಜಯೋಗ ಕಲಿಸ್ತಾರೆ. ಭಾರತದಲ್ಲಿ ಬಂದು ಎಲ್ಲರ ಸದ್ಗತಿ ಮಾಡ್ತಾರೆ. ಯಹ ಬಡಾ ವಂಡರ್ಫುಲ್ ಖೇಲ್ ಹೈ. ಇದು ಬಹಳ ಅದ್ಭುತವಾದಂತಹ ಆಟ ಆಗಿದೆ. 84 का चक्र लगाते तुम 5000 वर्ष हुए, अब फिर वापिस जाना है. ಬಾಬಾ ಹೇಳ್ತಾರೆ, ನೀವು 84 ಜನ್ಮಗಳ ಚಕ್ರವನ್ನು ಮುಗಿಸಿ ಈಗ ವಾಪಸ್ ಹೋಗೋರಿದ್ದೀರಿ, ವಾಪಸ್ ಹೋಗಬೇಕು. ಯಹ ಬಾತೆ ಔರ್ ಕೋಯಿ ಕಹ ನ ಸಕೆ. ಈ ವಿಷಯ, ಈ ಮಾತು ಬೇರೆ ಯಾರೂ ಹೇಳೋದಿಲ್ಲ. बच्चों में भी नंबरवार पुरुषार्थ अनुसार निश्चय बुद्धि होते जाते. यह बेहद की पाठशाला है. ಈ ಸೃಷ್ಟಿ ಚಕ್ರದ ಜ್ಞಾನ ಯಾರಿಗೂ ಅರ್ಥನೇ ಆಗೋದಿಲ್ಲ. ಮಕ್ಕಳಲ್ಲಿಯೂ ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಮಕ್ಕಳು ನಿಶ್ಚಯ ಬುದ್ಧಿ ಆಗ್ತಾರೆ. ಇದು ಬೇಹದ್ದಿನ ಪಾಠಶಾಲೆ ಆಗಿದೆ. बच्चे जानते हैं बेहद का बाप हमको पढ़ाते. वह उस्ताद टीचर है, बहुत बड़ा उस्ताद है. बहुत प्रेम से समझाते. कितने अच्छे अच्छे बच्चे बड़ा आराम से 6 बजे तक सोए हुए रहते. माया एकदम नाक से पकड़ लेती. ಬಾಬಾ ಹೇಳ್ತಾರೆ, ಶಿವ ಬಾಬಾ ನಮ್ಮ ಶಿಕ್ಷಕ, ಬಹಳ ಶಕ್ತಿಶಾಲಿ ಶಿಕ್ಷಕ. ಪ್ರೀತಿಯಿಂದ ತಿಳಿಸಿಕೊಡ್ತಾರೆ. ಆದರೆ ಮಕ್ಕಳು ಮಾತ್ರ ತಂದೆಯ ಮಾತನ್ನು ಕೇಳೋದಿಲ್ಲ. ಒಳ್ಳೊಳ್ಳೆ ಮಕ್ಕಳು ಸಹ ಬೆಳಗ್ಗೆ 6 ಗಂಟೆಯವರೆಗೆ ಮಲಗಿರ್ತಾರೆ. ಅಮೃತ ವೇಳೆಯ ಯೋಗನೂ ಮಾಡೋದಿಲ್ಲ. ಮಾಯಾ ಏಕ್ದಮ್ ನಾಕ ಸೆ ಪಕಡ್ ಲೇತಿ. हुक्म चलाते रहते. शुरू में तुम जब भट्टी में थे तो मम्मा बाबा भी सब सर्विस करते थे. ಮಾಯೆ ಮಕ್ಕಳನ್ನು ಮೂಗಿನಿಂದ ಹಿಡಿತದೆ, ಮೂಗನ್ನೇ ಹಿಡಿದು ಬಿಡ್ತದೆ. ಅಂಥ ಮಕ್ಕಳು ಬೇರೆಯವರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಯಜ್ಞದ ಆದಿಯಲ್ಲಿ ಏನು ಭಟ್ಟಿ ನಡೀತು, ಆ ಸಮಯದಲ್ಲಿ ಮಮ್ಮ ಬಾಬಾರವರು ಸಹ ಕರ್ಮಣ ಸೇವೆ ಮಾಡ್ತಿದ್ರು. ಜೈಸೆ ಕರ್ಮ ಹಮ್ ಕರೆಂಗೆ हमको देख कर और करेंगे. बाबा तो जानते हैं महारथी घोड़े सवार प्यादे नंबरवार है.
ಬಾಬಾ ಏನು ಹೇಳ್ತಿದ್ರು, ನಾವು ಯಾವ ಕರ್ಮ ಮಾಡ್ತೀವೋ ಅದನ್ನು ನೋಡಿ ಮಾಡೋರು ನಮ್ಮ ಹಿಂದೆ ಬಹಳ ಜನ ಇದ್ದಾರೆ ಅಂತ ಹೇಳಿ ಮಮ್ಮ ಬಾಬಾ ಇಬ್ಬರು ಬಹಳ ಆದರ್ಶವಾದಂತಹ ಕರ್ಮಗಳನ್ನೇ ಮಾಡ್ತಿದ್ರು. ಮೊದಲು ತಾವು ಮಾಡಿ ತೋರಿಸ್ತಿದ್ರು, ನಂತರ ಮಕ್ಕಳಿಗೆ ಹೇಳ್ತಿದ್ರು. ಬಾಬೋರ್ಗೂ ಗೊತ್ತಿದೆ, ಮಕ್ಕಳಲ್ಲಿ ಕೆಲವರು ಮಹಾರಥಿಗಳು, ಕೆಲವರು ಕುದುರೆ ಸವಾರರು, ಕೆಲವರು ಸಾಧಾರಣ ಸಿಪಾಯಿಗಳು ಸಹ ಇದ್ದಾರೆ. कई बच्चे बड़ा आराम से रहते, अंदर सोए रहते हैं. बाहर में कोई पूछे फलाना कहाँ है तो कहेंगे है नहीं, परंतु अंदर सोए पड़े क्या क्या होता रहता है. ಬಾಬಾ ಸಮझाते हैं. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಕೆಲವರು ಒಳಗೆ ಮಲ್ಕೊಂಡಿರ್ತಾರೆ. ಹೊರಗೆ ಯಾರಾದರೂ ಬಂದು ಕೇಳಿದಾಗ ಅವರು ಸೆಂಟರಲ್ಲಿ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಈ ಥರ ಅನೇಕ ಪ್ರಕಾರದ ಮಕ್ಕಳಿದ್ದಾರೆ. ಒಂದೊಂದು ಸೆಂಟರ್ನಲ್ಲಿ ಒಂದೊಂದು ಥರ ನಡೀತಾ ಇರ್ತದೆ. ಎಲ್ಲವೂ ಬಾಬೋರ್ಗೆ ಗೊತ್ತಾಗ್ತದೆ. ಆದ್ದರಿಂದನೇ ಬಾಬಾ ಮುರಳಿಯ ಮೂಲಕ ಮಕ್ಕಳಿಗೆ ತಿಳುವಳಿಕೆ ಕೊಡ್ತಾರೆ. ಸಂಪೂರ್ಣ ತೋ ಕೋಯಿ ಭೀ ಬನಾ ನಹೀ, कितनी डिस सर्विस कर लेते, नहीं तो बाप के लिए गायन है, मारो चाहे प्यार करो, हम तेरा दरवाजा नहीं छोड़ेंगे. ಬಾಬಾ ಹೇಳ್ತಾರೆ, ಇನ್ನೂ ಎಲ್ಲರೂ ಸಂಪೂರ್ಣ ಆಗಿಲ್ಲ, ಒಬ್ಬರೂ ಸಂಪೂರ್ಣ ಆಗಿಲ್ಲ. ಆದ್ದರಿಂದ ಮಕ್ಕಳಲ್ಲಿ ಅನೇಕರು ಡಿಸ್ಸರ್ವಿಸ್ ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ. ಇಲ್ಲದೆ ಹೋದರೆ ಮಕ್ಕಳು ಎಷ್ಟು ನಿಶ್ಚಯ ಬುದ್ಧಿ ಆಗಬೇಕು ಅಂದರೆ, ಬಾಬಾ ನೀನು ಸಾಯಿಸಿದ್ರೂ ನಿನ್ನ ಮನೆ ಬಿಡೋದಿಲ್ಲ, ನೀನು ಪ್ರೀತಿ ಮಾಡಿದರೂ ನಿನ್ನ ಮನೆ ಬಿಡೋದಿಲ್ಲ, ನಿನ್ನ ದ್ವಾರಕ್ಕೆ ಬಂದಿದ್ದೀವಿ ಅಂದರೆ ನಾವೆಂದೆಂದೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಮಕ್ಕಳು ಹೇಳಬೇಕು. यहाँ तो थोड़ी बात पर रूठ पड़ते, योग की बहुत कमी. ಇಲ್ಲಿ ನೋಡಿದರೆ ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳು ಮುನಿಸ್ಕೊಳ್ತಾರೆ. ಯಾಕೆ ಅಂದರೆ ಯೋಗದ ಅಭ್ಯಾಸ, ನೆನಪಿನ ಯಾತ್ರೆಯ ಅಭ್ಯಾಸ ಕಡಿಮೆ ಇದೆ. ಬಾಬಾ ಕಿतना बच्चों को समझाते रहते, परंतु कोई में ताकत नहीं जो लिखे. योग होगा तो लिखने में भी ताकत भरेगी. बाप कहते यह अच्छी रीति सिद्ध करो. गीता का भगवान ಶಿವ ಹೇ ನ ಕಿ ಶ್ರೀಕೃಷ್ಣ. ಬಾಬಾ ಹೇಳ್ತಾರೆ, ನಾನೆಷ್ಟು ಉಪಾಯಗಳನ್ನು ತಿಳಿಸಿಕೊಡ್ತೀನಿ, ಸೇವೆಗಾಗಿ ಅನೇಕ ಸಲಹೆಗಳನ್ನು ಕೊಡ್ತೀನಿ, ಈ ಥರ ಬರೆದು ಹಾಕ್ರಿ, ಈ ಥರ ಭಾಷಣ ಮಾಡಿರಿ ಅಂತಲೂ ಹೇಳ್ತೀನಿ. ಆದರೆ ಮಕ್ಕಳಲ್ಲಿ ಆ ಶಕ್ತಿನೇ ಇಲ್ಲ. ಯೋಗ ಮಾಡದೇ ಇರುವ ಕಾರಣ ಮಕ್ಕಳಲ್ಲಿ ಆ ಶಕ್ತಿ ಬಂದಿಲ್ಲ. ಇಲ್ದಿದ್ರೆ ಮಕ್ಕಳು ಗೀತಾ ಜ್ಞಾನದಾತನ ಬಗ್ಗೆ ಬರೆದು ಹಾಕ್ತಿದ್ರು, ಒಳ್ಳೆ ರೀತಿಯಿಂದ ಅದನ್ನು ಸಿದ್ಧ ಮಾಡ್ತಿದ್ರು. ಬಾಪ್ ಆಕರ್ ತುಮ್ ಬಚ್ಚೋಂ ಕೋ सब बातों का अर्थ समझाते. बच्चों को यहाँ नशा चढ़ता है, फिर बाहर जाने से ख़त्म. टाइम वेस्ट बहुत करते, हम कमाई कर यज्ञ को देवे, ऐसे ख्याल रख, अपना टाइम ವೇಸ್ಟ್ नहीं करना है. ಬಾಬಾ ಮಕ್ಕಳಿಗೆ ಎಲ್ಲ ಮಾತುಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಒಂದೊಂದು ವಿಚಾರದ ಅರ್ಥನೂ, ಆಳವಾದ ಅರ್ಥನೂ ತಿಳಿಸ್ತಾರೆ. ಮಕ್ಕಳಲ್ಲಿ ನಶೆ ಇರ್ತದೆ. ಮಧುಬನದಲ್ಲಿ ಇದ್ದಾಗ ಮಾತ್ರ ನಶೆ ಇರ್ತದೆ, ಹೊರಗೆ ಹೋದಾಗ ಆ ನಶೆ ಇಳಿದು ಹೋಗ್ತದೆ. ಇನ್ನು ಕೆಲವ್ರು ಹೇಳ್ತಾರೆ, ನಾವು ದುಡಿಮೆ ಮಾಡಿ ಹಣ ಗಳಿಸಿ ಯಜ್ಞದ ಸೇವೆ ಮಾಡ್ತೀವಿ. ಬಾಬಾ ಹೇಳ್ತಾರೆ, ಆ ಥರದ ವಿಚಾರ ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥ ಕಳಿಬೇಡಿ. ಬಾಪ್ कहते हम तो तुम बच्चों का कल्याण करने के लिए आए,
ತುಮ್ ಫಿರ್ ಅಪ್ನಾ ನುಕ್ಸಾನ್ ಕರ್ ರಹೆ ಹೋ. ಬಾಬಾ ಹೇಳ್ತಾರೆ, ನಾನು ಬಂದಿರೋದು ಮಕ್ಕಳ ಕಲ್ಯಾಣಕ್ಕಾಗಿ. ನೀವು ನೋಡಿದರೆ ನಿಮ್ಮ ಕಲ್ಯಾಣ ಹಾಗೂ ಜನರ ಕಲ್ಯಾಣದ ಕೆಲಸ ಬಿಟ್ಟು ದುಡಿಮೆಗಾಗಿ ಹೋಗ್ತಿದ್ದೀರಿ ಅಂದರೆ ನಿಮ್ಮ ಸಮಯವನ್ನೇ ನೀವು ವ್ಯರ್ಥ ಮಾಡ್ತಾ ಇದ್ದೀರಿ, ನಿಮಗೆ ನೀವೇ ನುಕ್ಸಾನ ಮಾಡಿಕೊಡ್ತಿದ್ದೀರಿ. यज्ञ में तो जिन्होंने कल्प पहले मदद की है वह करते रहे. ಬಾಬಾ ಹೇಳ್ತಾರೆ, ಹಣ ಸೇವೆ ಮಾಡುವಂಥವರು ಸಾಕಷ್ಟು ಜನ ಇದ್ದಾರೆ. ಹಿಂದಿನ ಕಲ್ಪದಲ್ಲಿ ಯಾರು ಯಜ್ಞದ ಸೇವೆ ಮಾಡಿದ್ರು ಅವರೇ ಈ ಕಲ್ಪದಲ್ಲಿನೂ ಮಾಡ್ತಾರೆ. ಆದರೆ ಸೇವೆಯ ಒಂದು ಉತ್ಸಾಹ ಇರುವಂಥವರು, ಸೇವೆಯ ಬಗ್ಗೆ ಆಸಕ್ತಿ ಇರೋರು, ಈಶ್ವರೀಯ ಸೇವೆಯಲ್ಲಿ ಒಳ್ಳೆಯ ರೀತಿಯಿಂದ ಸೇವೆ ಮಾಡುವಂಥವರು ದುಡಿಲಿಕ್ಕಾಗಿ ಹೋಗಿ ಹಣದಿಂದ ಸೇವೆ ಮಾಡ್ತೀನಿ ಅಂಥೇಳಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ತುಮ್ ಕ್ಯೋ ಮಾಥಾ ಮಾರ್ತೆ ಹೋ, ಡ್ರಾಮಾ ಮೇ ನೂನ್ ದಹೆ, जिन्होंने बीज बोया है वह अभी भी बोएंगे. यज्ञ का तुम चिंतन नहीं करो, अपना कल्याण करो, अपने को मदद करो. ಅದರಲ್ಲೂ ವಿಶೇಷವಾಗಿ ಕುಮಾರಿಯರಿಗೆ ಬಾಬಾ ಹೇಳ್ತಾರೆ, ನೀವು ನೌಕರಿ ಮಾಡಲಿಕ್ಕೆ ಹೋಗಬೇಡಿ. ಬಾಬನ ಸಂದೇಶ ತಿಳಿಸುವಂತಹ, ಪರಮಾತ್ಮನ ಪ್ರತ್ಯಕ್ಷತೆ ಮಾಡುವಂತಹ, ತಮ್ಮ ಹಾಗೂ ಅನೇಕರ ಕಲ್ಯಾಣ ಮಾಡುವಂತಹ ಸೇವೆಯಲ್ಲಿ ತೊಡಗ್ರಿ. ಯಜ್ಞ ಯಾರು ನಡೆಸಿದ್ರು ಹಿಂದಿನ ಕಲ್ಪದಲ್ಲಿ ಅವರೇ ಈ ಕಲ್ಪದಲ್ಲಿಯೂ ಸಹ ಯಜ್ಞ ನಡೆಸ್ತಾರೆ, ಬೀಜ ಹಾಕ್ತಾರೆ. ನೀವು ನಿಮ್ಮ ಕಲ್ಯಾಣ ಮಾಡ್ಕೊಳ್ಳಿ, ನಿಮಗೆ ನೀವೇ ಸಹಾಯ ಮಾಡ್ಕೊಳ್ಳಿ. ಭಗವಾನ್ ಕೋ ತುಮ್ ಮದದ್ ಕರ್ತೆ ಹೋ ಕ್ಯಾ, ಭಗವಾನ್ ಸೇ ತೋ ತುಮ್ ಲೇತೆ ಹೋ ಯಾ ದೇತೆ ಹೋ, ಯಹ ಖ್ಯಾಲ್ ಭಿ ನಹಿ ಆನಾ ಚಾಹಿಯೆ. ನೀವು ತಂದೆಗೆ ಕೊಡಬೇಕಾಗಿಲ್ಲ, ತಂದೆನೇ ಕೊಡುವಂಥವನಾಗಿದ್ದಾನೆ. ಆದ್ದರಿಂದ ನಾನು ದುಡಿಮೆ ಮಾಡಿ ತಂದೆಗೆ ಕೊಡ್ತೀನಿ ಎಂಬ ವಿಚಾರನೇ ತೆಗೆದುಹಾಕ್ರಿ. ಆ ವಿಚಾರ ನಿಮ್ಮಲ್ಲಿ ಬರಬಾರದು. ಬಾಬಾ ಕಹತೆ, ಲಾಡಲೆ ಬಚ್ಚೋ, अपने को आत्मा समझ बाप को याद करो तो विकर्म विनाश होंगे. अभी तुम संगम पर खड़े, संगम पर ही तुम दोनों तरफ देख सकते. सारा दिन संगम पर खड़े रहना चाहिए. बाबा हमको क्या से क्या बनाते. ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ. ಇಡೀ ದಿನವೂ ನೀವು ಸಂಗಮ ಯುಗದಲ್ಲಿನೇ ನಿಂತಿರಬೇಕು. ಅಂದರೆ ನಾವು ಸಂಗಮ ಯುಗದಲ್ಲಿ ಇದ್ದೇವೆ ಅನ್ನೋದು ನಮಗೆ ನೆನಪಿರಬೇಕು. ಈ ಸಂಗಮ ಯುಗದಲ್ಲಿ ಬಾಬಾ ನಮಗೆ ಏನಿದ್ದವ್ರನ್ನ ಏನು ಮಾಡ್ತಿದ್ದಾರೆ ಅಂತಲೂ ನೆನ್ಪು ಮಾಡ್ಕೋಬೇಕು. बाप का पार्ट कितना वंडरफुल है, घूमो फिरो याद की यात्रा में रहो. बहुत बच्चे टाइम वेस्ट करते, याद की यात्रा से ही बेड़ा पार होना चाहिए. कल्प पहले भी बच्चों को ऐसे समझाया था. ಬಾಬಾ ಎಷ್ಟು ವಂಡರ್ಫುಲ್ ಇದ್ದಾರೆ. ಬಾಬನ ಪಾತ್ರನೂ ವಂಡರ್ಫುಲ್ ಇದೆ. ಬಾಬಾ ಹೇಳ್ತಾರೆ, ನೀವು ಯಾವುದಾದ್ರೂ ಕೆಲಸ ಮಾಡಿರಿ, ಪ್ರವಾಸಕ್ಕೆ ಹೋಗ್ರಿ, ಏನೇ ಮಾಡಿರಿ, ಆದರೆ ನನ್ನನ್ನು ನೆನಪು ಮಾಡಿರಿ. ಸಮಯ ವ್ಯರ್ಥವಾಗಿ ಕಳಿಬೇಡಿ. ನೆನಪಿನ ಯಾತ್ರೆಯಿಂದಲೇ ನಿಮ್ಮ ನೌಕೆ ಪಾರಾಗುವುದು. ಕಲ್ಪ ಪಹಲೆ ಭಿ ಬಚ್ಚೋಂ ಕೋ ಐಸೆ ಸಮझाया था. ಬಾಬಾ ಹೇಳ್ತಾರೆ, ಕಲ್ಪದ ಹಿಂದೆಯೂ ಸಹ ಇದೇ ರೀತಿಯಲ್ಲಿ ನಾನು ಮಕ್ಕಳಿಗೆ ತಿಳಿಸಿದ್ದೆ. ಉಠ್ತೆ ಬೈಠ್ತೆ ಸಾರಾ ಕಲ್ಪ ವೃಕ್ಷ ಬುದ್ಧಿ ಮೇ ಯಾದ್ ರಹೆ, ಯಹ ಹೇ ಪಢಾಯಿ. ತಂದೆಯ ನೆನಪಿನ ಜೊತೆ ಜೊತೆಗೆ ತಂದೆ ಹೇಳುವ ಜ್ಞಾನವೂ ಸಹ ಬುದ್ಧಿಯಲ್ಲಿ ನೆನಪಿರಬೇಕು. ಇಡೀ ಕಲ್ಪವೃಕ್ಷನೇ ನಮ್ಮ ಬುದ್ಧಿಯಲ್ಲಿ ಇರಬೇಕು. ಬಾಕಿ ಧಂಧಾ ಆದಿ ತೋ ಭಲ್ ಕರೋ, ಪಢಾಯಿ ಕೆ ಲಿಯೇ ಟೈಮ್ ನಿಕಾಲ್ನಾ ಚಾಹಿಯೆ. ಇನ್ನು ಯಾರು ಗೃಹಸ್ಥಿಗಳು ಇದ್ದಾರೆ ಅವರು
ನಿಮ್ಮ ಉದ್ಯೋಗ ವ್ಯಾಪಾರ ಭಲೆ ಮಾಡ್ರಿ, ಆದರೆ ಈಶ್ವರೀಯ ವಿದ್ಯಾಭ್ಯಾಸಕ್ಕಾಗಿ ಅವಶ್ಯವಾಗಿ ಸಮಯವನ್ನು ನೀವು ಕೊಡಬೇಕು. ಸ್ವೀಟ್ ಬಾಪ್ और ಸ್ವರ್ಗ ಕೋ ಯಾದ್ ಕರ್. ಮಧುರಾತಿ ಮಧುರ ತಂದೆ ಮತ್ತು ಸ್ವರ್ಗವನ್ನು ನೆನಪು ಮಾಡಿರಿ. ಜಿತನಾ ಯಾದ್ ಕರೆಂಗೆ ತೋ ಅಂತಮತಿ ಸೋ ಗತಿ ಹೋ ಜಾಯ್. ಎಷ್ಟೆಷ್ಟು ನೀವು ನೆನಪು ಮಾಡ್ತೀರಿ ಅಷ್ಟೇ ಅಂತಮತಿ ಸೋ ಗತಿ ಅಂದರೆ ಒಳ್ಳೆ ಗತಿ ನಿಮಗೆ ಸಿಗುವುದು. ಬಸ್ ಬಾಬಾ ಅಬ್ ಆಪ್ಕೆ ಪಾಸ್ ಆಯೆ ಕಿ ಆಯೆ. ಎಷ್ಟೆಷ್ಟು ನೆನಪು ಮಾಡ್ತೀರಿ ಅಷ್ಟೇ ನೀವು ದೇಹ ಬಿಡುವಾಗ ತಂದೆಯ ನೆನಪನ್ನು ಮಾಡಿ ಒಳ್ಳೆಯ ಗತಿಯನ್ನು ಪಡ್ಕೊಡ್ತೀರಿ. ಸದಾ ಬಾಬೋರ್ಗೆ ಹೇಳ್ತಾ ಇರಬೇಕು, ಬಾಬಾ ಇನ್ನೇನು ನಿನ್ನ ಹತ್ತಿರ ಈಗಂದರೆ ಈಗ, ನಾಳೆ ಅಂದರೆ ನಾಳೆ ನಾನು ನಿನ್ನ ಹತ್ತಿರ ಬರಲಿದ್ದೇನೆ. ಬಾಪ್ ಕಿ ಯಾದ ಮೇ ಫಿರ್ ಶ್ವಾಸ ಭಿ ಸುಖೇಲಾ ಹೋ ಜಾಯೇಗಾ. ब्रह्मज्ञानियों के श्वास भी सुखाले हो जाते हैं. ब्रह्म की ही याद में रहते, परंतु ब्रह्मलोक में कोई जाता नहीं. ಇಷ್ಟೆಷ್ಟು ಬಾಬಾವನ್ನ ನೆನ್ಪು ಮಾಡ್ತೀರಿ, ನಿಮ್ಮ ಉಸಿರಿನಲ್ಲಿ ನೀವು ಸುಖದ ಅನುಭವ ಮಾಡ್ತೀರಿ. ಬ್ರಹ್ಮಜ್ಞಾನಿಗಳು ಸಹ ಪ್ರತಿಯೊಂದು ಶ್ವಾಸದಲ್ಲಿ ಅವರು ಸುಖದ ಅನುಭವ ಮಾಡ್ತಿದ್ರು, ಜನರಿಗೂ ಸುಖ ಕೊಡ್ತಿದ್ರು, ಬ್ರಹ್ಮತತ್ವದ ನೆನಪಿನಲ್ಲೇ ಇರ್ತಿದ್ರು. ಆದರೆ ಯಾರೊಬ್ಬರೂ ಸಹ ಬ್ರಹ್ಮತತ್ವಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾರೆ ಬಾಬಾ. ಬ್ರಹ್ಮಜ್ಞಾನಿಗಳು ಬ್ರಹ್ಮತತ್ವದ ನೆನಪಿನಲ್ಲೇ ಇರ್ತಾರೆ, ದೇಹ ಬಿಡುವಾಗಲೂ ಬ್ರಹ್ಮತತ್ವದ ನೆನಪು ಮಾಡ್ತಾರೆ. ಆದರೆ ಅವರು ಯಾರೂ ಸಹ ಬ್ರಹ್ಮಲೋಕಕ್ಕೆ ಇನ್ನೂ ಹೋಗಿಲ್ಲ ಅಂತ ಹೇಳ್ತಾರೆ ಬಾಬಾ. आपे ही शरीर छोड़ दे यह हो सकता है, कई फिर फास्ट रख कर शरीर छोड़ देते. ಇನ್ನೇನು ಬ್ರಹ್ಮತತ್ವದ ನೆನಪು ಮಾಡೋರು ತಮ್ಮ ಇಚ್ಛೆಯಂತೆ ದೇಹ ಬಿಡ್ತಾರೆ, ಆದರೆ ಬ್ರಹ್ಮಲೋಕಕ್ಕೆ ಅವರು ಹೋಗೋದಿಲ್ಲ. ಮೊದಲೇ ಅವರಿಗೆ ಗೊತ್ತಾಗ್ತದೆ ಇಂಥ ದಿನ ನಾನು ದೇಹ ಬಿಡ್ತೀನಿ ಅಂಥೇಳಿ ಹಗುರತೆಯಿಂದ ದೇಹವನ್ನು ಬಿಟ್ಟು ಹೋಗ್ತಾರೆ. ಇನ್ನು ಕೆಲವರು ಉಪವಾಸ ಮಾಡಿ ದೇಹ ಬಿಟ್ಟು ಹೋಗ್ತಾರೆ, ಅವರು ದುಃಖಿಯಾಗಿ ಸಾಯ್ತಾರೆ. ಬಾಪ್ ಕಹತೆ ಹೇ ಖಾओ पियो बाप को याद करो तो अंतमति सो गति हो जाएगी. ಮರ್ನಾ ತೋ ಹೇನ. ಕೆಲವರು ಉಪವಾಸ ಮಾಡಿ ಕಷ್ಟಪಟ್ಟು ದುಃಖಿಯಾಗಿ ದೇಹ ಬಿಡ್ತಾರೆ, ಆ ಥರ ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನೀವು ಊಟ ಮಾಡಿರಿ, ತಿಂಡಿ ತಿನ್ನಿರಿ, ಖುಷಿಯಿಂದ ಇರಿ, ಬಾಬೋರ್ನ ನೆನಪು ಮಾಡ್ತಾ ಮಾಡ್ತಾ ದೇಹ ಬಿಡಿ, ಆಗ ಅಂತಮತಿ ಸೋಗತಿ ಆಗುವುದು. ದೇಹ ಅಂತೂ ಎಲ್ಲರೂ ಬಿಡಲೇಬೇಕು, ಎಲ್ಲರೂ ಸಾಯಲೇಬೇಕು ಅಂತ ಹೇಳ್ತಾರೆ ಬಾಬಾ. ಆದರೆ ದುಃಖದಿಂದ ದೇಹ ಬಿಡಬಾರದು. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಧಾರಣೆಗಾಗಿ ಮುಖ್ಯಾಂಶಗಳು. याद रहे जो कर्म हम करेंगे हमको देख और करेंगे. ऐसा आराम पसंद नहीं बनना है जो डिसर्विस हो. ಸದಾ ನೆನ್ಪಿಟ್ಕೋಬೇಕು, ನಮ್ಮ ಕರ್ಮ ನೋಡಿ ಮಾಡುವಂಥವರು ಅನೇಕ ಜನ ಇದ್ದಾರೆ ಅಂಥೇಳಿ. ಆ ಒಂದು ಎಚ್ಚರಿಕೆಯಿಂದ ನಾವು ಕರ್ಮ ಮಾಡಬೇಕು. ನಾವು ಆರಾಮ್ ಪಸಂದ ಆಗಬಾರ್ದು, ಆಲಸಿಗಳು ಆಗಬಾರ್ದು. ಆರಾಮ್ ಪಸಂದಾಗಿ ಅಪಪ್ರಚಾರ ಮಾಡಬಾರದು. ಬಹುತ್ ಬಹುತ್ ನಿರಹಂಕಾರಿ रहना है. अपने को आपे ही मदद कर अपना कल्याण करना है. ನಾವು
ಬಹಳ ಬಹಳ ನಿರಹಂಕಾರಿಯಾಗಿ ಇರಬೇಕು. ನಮಗೆ ನಾವೇ ಸಹಾಯ ಮಾಡ್ಕೋಬೇಕು. ಅಂದರೆ ನಮ್ಮ ಕಲ್ಯಾಣಕ್ಕಾಗಿ ನಾವೇ ಪುರುಷಾರ್ಥ ಮಾಡಬೇಕು. ಎರಡನೇದು, ದಂಧೆ ಧೋರಿ ಮೇ ಐಸಾ ಬಿಜಿ ನಹಿ ಹೋನಾ ಹೈ जो याद की यात्रा व पढ़ाई के लिए टाइम ही न मिले. ಉದ್ಯೋಗ ವ್ಯಾಪಾರದಲ್ಲಿ ಅಷ್ಟೊಂದು ವ್ಯಸ್ತ ಆಗಬಾರದು. ನೆನಪಿನ ಯಾತ್ರೆಗೆ ಅಥವಾ ಈಶ್ವರೀಯ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಮಯನೇ ಸಿಗದೇ ಇರುವಷ್ಟು ಬಿಜಿ ಆಗಬಾರದು. ದೇಹ ಅಭಿಮಾನ್ ಬಹುತ್ ಖೋಟಾ और खराब है. इसे छोड़ देही अभिमानी रहने की मेहनत करनी. ದೇಹ ಅಭಿಮಾನ ಬಹಳ ಕೆಟ್ಟದಾಗಿದೆ. ಅದನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗಿ ಇರುವ ಪರಿಶ್ರಮ ಮಾಡಬೇಕು. वरदान, कोई भी बात कल्याण की भावना से देखने और सुनने वाले ಪರದರ್ಶನ ಮುಕ್ತ ಭವ. ಯಾವುದೇ ಒಂದು ವಿಷಯವನ್ನು ಮಾತನ್ನು ಕಲ್ಯಾಣದ ಭಾವನೆಯಿಂದ ನೋಡುವಂತಹ ಕೇಳುವಂತಹ ಪರದರ್ಶನ ಮುಕ್ತ ಆತ್ಮ ಆಗಿರಿ. जितना संगठन बड़ा होता जाता है बातें भी उतनी बड़ी होंगी. लेकिन अपनी सेफ्टी तब है जब देखते हुए न देखे, सुनते हुए न सुने, अपने स्वचिंतन में रहे. स्वचिंतन करने वाली आत्मा ಪರದರ್ಶನ್ से ಮುಕ್ತ हो जाती. ಸಂಘಟನೆ ಎಷ್ಟು ದೊಡ್ಡದಾಗ್ತದೋ ಅಷ್ಟೇ ಸಮಸ್ಯೆಗಳು ಸಹ ಜಾಸ್ತಿ ಬರ್ತವೆ. ಆದರೆ ನಮ್ಮ ರಕ್ಷಣೆಗಾಗಿ ನಾವೇ ಯೋಚನೆ ಮಾಡಬೇಕು. ನೋಡಿದರೂ ನೋಡದಂತೆ, ಕೇಳಿದರೂ ಕೇಳದಂತೆ ಇರಬೇಕು. ನಾವು ನಮ್ಮ ಸ್ವಚಿಂತನೆಯಲ್ಲಿ ಇರಬೇಕು. स्वचिंतन करने वाली आत्मा परदर्शन से ಮುಕ್ತ हो जाती. ಸ್ವಚಿಂತನೆ ಮಾಡುವಂತಹ ಆತ್ಮ ಪರದರ್ಶನದಿಂದ, ಪರಚಿಂತನೆಯಿಂದ ಮುಕ್ತ ಆಗಿಬಿಡ್ತದೆ. अगर किसी कारण से सुनना पड़ता है, अपने आप को जिम्मेवार समझते हो तो पहले अपनी ब्रेक को पावरफुल बनाओ. देखा, सुना, जहाँ तक हो सका कल्याण किया और फुल स्टॉप. ಯಾವುದೇ ಒಂದು ಅನಿವಾರ್ಯ ಕಾರಣದಿಂದ ಕೇಳಲೇಬೇಕು, ನೋಡಲೇಬೇಕು ಎಂಬ ಸಮಯ ಬಂದಾಗ ನಾವು ಜವಾಬ್ದಾರಿಯಿಂದ ಅದನ್ನು ಕೇಳಬೇಕು. ಎಷ್ಟು ಸಾಧ್ಯವೋ ಅಷ್ಟು ಕಲ್ಯಾಣದ ಭಾವನೆಯಿಂದ ಆ ಸಮಯವನ್ನು, ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ನಂತರ ಅದಕ್ಕೆ ಪೂರ್ಣ ವಿರಾಮ ಹಾಕಬೇಕು. ಪೂರ್ಣ ವಿರಾಮ ಹಾಕಲಿಕ್ಕೆ ನಮ್ಮ ಬುದ್ಧಿಯ ಬ್ರೇಕ್ ಏನಿದೆ ಅದು ಪವರ್ಫುಲ್ ಆಗಿರಬೇಕು. ಸ್ಲೋಗನ್, अपने संतुष्ट खुशनुमा जीवन से हर कदम में सेवा करने वाले ही सच्चे सेवाधारी है. ತಮ್ಮ ಸಂತುಷ್ಟ ಹಾಗೂ ಖುಷಿಯ ಜೀವನದಿಂದ ಹೆಜ್ಜೆ ಹೆಜ್ಜೆಯ ಮೂಲಕ ಸೇವೆ ಮಾಡುವಂಥವರೇ ಸತ್ಯ ಸೇವಾಧಾರಿ ಆಗಿರುತ್ತಾರೆ. ಓಂ ಶಾಂತಿ.